ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಪ್ರತಿ ಜೋಡಿನೂ ಕರೆಸಿ ಮನೆ ಮನೆಗೂ ಎಲ್ಲರೂ ಬಂದು ಭಕ್ತಾದಿಗಳೆಲ್ಲ ಬಂದು ಮನಪೂರ್ವಕವಾಗಿ ದೇವರಿಗೆ ಅವರ ಭಕ್ತಿಯನ್ನು ಅರ್ಪಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನಾನು ಹೋಗಿ ನಮಸ್ಕಾರ ಹಾಕಿದೆ. ತುಂಬ ಸಂತೋಷ ಆಯಿತು. ಬನ್ನಿ, ಸುತ್ತಮುತ್ತ ಇರೋರೆಲ್ಲ ಬಂದು ಸ್ವಾಮಿ ದರ್ಶನ ಮಾಡಿ ಅದು ಅವ್ರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಈಗಲೂ ಹಾಕ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿ ಆಗ್ತದೆ. ಆ ರುದ್ರಾಕ್ಷಿ ಹಾಕಿದ್ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಯಾಕೆಂದರೆ ನಾನೊಂದು ಒರಿಜಿನಲ್ಲು ಮರದಿಂದ ಬಿದ್ದಂಥ ಒಂದು ರುದ್ರಾಕ್ಷಿ ಮಣಿನ ಹಾಕ್ಕೊಂಡಿದ್ದೀನಿ ಅನ್ನೋ ಒಂದು ಖುಷಿ ಆಗ್ತಾಯಿದೆ. ಬಂದಾಗ ಭಕ್ತಿಯಿಂದ ನಾವು ನಮಸ್ಕಾರ ಮಾಡ್ಕೊತೀವಿ. ನಾನು ಅದೇ ಹೇಳಿದೆ, ರುದ್ರಾಕ್ಷಿ ಮಣಿ ನನಗೆ ಬೇಕು ಅಂತ ತುಂಬ ಹುಡುಕ್ತಾ ಇದ್ದೆ. ಇವ್ರನ್ನೂ ಕೇಳಿದೆ, ಇಲ್ಲೇನಾದರೂ ನೀವು ರುದ್ರಾಕ್ಷಿ ಮಣಿ ತಂದಿದ್ರೆ ಕೊಡಿ ಅಂತ. ಅವರೇ ಹೇಳ್ಬಿಟ್ರು, ಇಲ್ಲೇ ರುದ್ರಾಕ್ಷಿ ಮರ ಇದೆ ಸರ್, ಒರಿಜಿನಲ್ ರುದ್ರಾಕ್ಷಿ ಮಣಿ ಕೊಡ್ತೀವಿ ಅಂತ. ಆ ಮಣಿ ಹಾಕೊಂಡ್ಮೇಲೆ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಆಗಿದೆ. ನಾನು ಹಾಕಿದ್ದೀನಿ, ನನ್ನ ಮಗ ಹಾಕಿದ್ದಾನೆ, ನಾನು ನಮ್ಮ ಮನೇಲಿ ಇರೋರೆಲ್ಲ ಹಾಕಿದ್ದೀವಿ. ವಿಶೇಷತೆ ಏನಂದರೆ ದಶಭುಜ ಗಣಪತಿ ಇದು ಇಂಡಿಯಾದಲ್ಲಿ 3ನೇ ದೇವಸ್ಥಾನ. ಇದು ಒಂದು ನಂಜನಗೂಡಲ್ಲಿದೆ, ಇನ್ನೊಂದು ಚೆನ್ನೈನಲ್ಲಿದೆ, ಒಂದು ನಾಗದೇವನಹಳ್ಳಿಲಿದೆ. ಇದ್ರ ವಿಶೇಷ ಏನಪ್ಪ ಅಂದರೆ ರುದ್ರಾಕ್ಷಿ ಮರ ಇದೆ ನಮ್ಮ ದೇವಸ್ಥಾನದಲ್ಲಿ. ಬೆಂಗಳೂರಲ್ಲಿ ಯಾವ ದೇವಸ್ಥಾನದಲ್ಲೂ ವಿಶೇಷವಾಗಿ ರುದ್ರಾಕ್ಷಿ ಮರ ಇಲ್ಲ. ಮತ್ತು ಬನ್ನಿ ಮರ ಇದೆ. ಏನೋ ದೈವಿ ಕೃಪೆಗೆ ಏನೇನು ಬೇಕೋ ಎಲ್ಲ ಇದೆ ನಮ್ಮಲ್ಲಿ.